ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಆಗಿದೆ. ಖಾಸಗಿ ಕಾಲೇಜುಗಳಿಗೆ ಇದು ದೊಡ್ಡ ಮಟ್ಟದ ಶಾಕ್. ಬೆಂಗಳೂರು ಸೇರಿ ರಾಜ್ಯದ 19 ಕಡೆ ಏಕಕಾಲದಲ್ಲಿ ಇಡಿ ದಾಳಿಯನ್ನ ನಡೆಸಿರೋದು. ಬೆಳ್ಳಂಬೆಳಗ್ಗೆ ಜಾರಿ ನಿರ್ದೇಶನಾಲಯ ಖಾಸಗಿ ಕಾಲೇಜುಗಳ ಮೇಲೆ ದಾಳಿಯನ್ನ ನಡೆಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು 19 ಕಾಲೇಜುಗಳ ಮೇಲೆ, ಅದರಲ್ಲಿ ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್, BMS ಕಾಲೇಜ್ನಲ್ಲಿ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನಲ್ಲಿದೆ ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಸಾಕಷ್ಟು ಅಕ್ರಮ ಆಗ್ತಾ ಇರೋ ಹಿನ್ನೆಲೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಗಿಳಿದಿದೆ. ಯಾವ ರೀತಿ ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇದೆ, ಎಷ್ಟು ಹಣವನ್ನ ತೆಗೆದುಕೊಂಡು ಸೀಟ್ಗಳನ್ನ, ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ಕೊಡ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳಿ ಕಾಲೇಜಿನಲ್ಲಿ ದಾಖಲೆ ಪರಿಶೀಲಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ BMS ಕಾಲೇಜ್ನಲ್ಲಿ ಪರಿಶೀಲನೆ ನಡೀತಾ ಇದೆ. ಏಕಕಾಲದಲ್ಲಿ ಈ ಕಾಲೇಜುಗಳ ಮೇಲೆ ದಾಳಿಯನ್ನ ನಡೆಸಿರೋದು ಇಡಿ. ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಸಾಕಷ್ಟು ಅಕ್ರಮ, ಇದೊಂದು ದಂಧೆ. ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಸೀಟ್ಸ್ ಇದೆಯಲ್ಲ, ಇದು ಒಂದು ದಂಧೆ ಆಗ್ಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಆಗ್ಬಿಡ್ತವೆ ಸೀಟ್ಗಳು. ಸೊ ಹೀಗಾಗಿ ಈ ಸೀಟು ಹಂಚಿಕೆಗಳಲ್ಲಿ ಅಥವಾ ಸೀಟ್ಗಳಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇರೋ ಹಿನ್ನೆಲೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಸದ್ಯ ಇಡಿ ದಾಳಿಯನ್ನ ಮಾಡಿದೆ. ಖಾಸಗಿ ಕಾಲೇಜುಗಳಿಗೆ ಒಂದು ರೀತಿ ಶಾಕ್ ಕೂಡ ಹೌದು. ಇದು ಮನಸೋ ಇಚ್ಛೆ ಬೇಕಾಬಿಟ್ಟಿ ಇವ್ರುಗಳು ಫೀಸ್ ಸ್ಟ್ರಕ್ಚರ್ ಅನ್ನ ಮಾಡ್ಕೊಂಡಿದ್ರು, ಬೇಕಾಬಿಟ್ಟಿಯಾಗಿ ಸೀಟ್ಗಳನ್ನ ಮಾರಾಟ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿ ಕಾಲೇಜಿನ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 19 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿರೋದು ಇಡಿ. ಈ ಹಿಂದೆ ನೆನಪಿಸ್ಕೊಳ್ಳಬಹುದು, ಪರಮೇಶ್ವರ್ ಅವರ ಒಡೆತನದ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿತ್ತು. ಅದು ಕಾರಣ ಏನೇ ಇರಲಿ, ಆದರೆ ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆಗಿಳಿದಿತ್ತು ಇಡಿ. ಈಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಸಾಕಷ್ಟು ಅಕ್ರಮ ಆಗ್ತಾ ಇತ್ತು. ಮನಸೋ ಇಚ್ಛೆ ಅಂದರೆ ಮೆಡಿಕಲ್ ಸೀಟ್ಗಳು, ಇಂಜಿನಿಯರಿಂಗ್ ಸೀಟ್ಗಳು ಅಂತಂದರೆ ಅದೊಂದು ದೊಡ್ಡ ಮಟ್ಟದ ಲಾಬಿ ಅದು. ಸೊ ಹೀಗಾಗಿ ಕಾಲೇಜುಗಳಲ್ಲಿ ದಾಖಲೆಯನ್ನು ಇಡಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಇಂಜಿನಿಯರಿಂಗ್ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ಗಳೇನಿದೆಯಲ್ಲ, ಇದೊಂದು ದೊಡ್ಡ ಮಾಫಿಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಅಕ್ರಮ ನಡೀತಾ ಇದೆ ಸೀಟ್ಗಳ ಹಂಚಿಕೆಯಲ್ಲಿ ಅನ್ನೋ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಒಂದು 19 ಕಾಲೇಜ್ಗಳಿಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಇಡಿ ದಾಳಿಯನ್ನ ಮಾಡಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಸಿಂಧೂರ, ಏನು ಇಂಜಿನಿಯರಿಂಗ್ ಮತ್ತು ಈ ಒಂದು ತಾಂತ್ರಿಕ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಏನು ವಿದ್ಯಾರ್ಥಿಗಳು KE ಎಕ್ಸಾಮ್ ಬರೆದಿರ್ತಾರೆ, ಅದರಲ್ಲಿ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳು ಏನಿರ್ತಾರೆ, 2ನೇ ಸುತ್ತು ಕಂಪ್ಲೀಟ್ ಆಗೋವರೆಗೂ ಕೂಡ ತಮ್ಮ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿರಲ್ಲ. ಇದರಂತೆ ಸರ್ಕಾರ ಮತ್ತು ಅನುದಾನ ರಹಿತ ಕಾಲೇಜುಗಳ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಅಂದರೆ ಇದಾದ ಪೂರ್ಣಗೊಂಡ ನಂತರ ಅವರಿಗೆ ಸೀಟ್ಗಳನ್ನು ಕೊಡಬೇಕು, ಜೊತೆಗೆ 60 ಲಕ್ಷ ರೂಪಾಯಿಗಳಿಗೆ ಇದು ಒಪ್ಪಂದ ಆಗಿರುತ್ತೆ. ಆದರೆ ಈ ಕಾಲೇಜು ಆಡಳಿತ ಮಂಡಳಿಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವರು ಸ್ಟೂಡೆಂಟ್ಸ್ನ ಒಂದು ಕಂಪ್ಲೀಟ್ ಮಾಡ್ಕೊಳ್ಳೋದಿಲ್ಲ, ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳದೆ ಅವರ ಒಂದು ಸೀಟ್ಗಳನ್ನು ಬ್ಲಾಕ್ ಮಾಡಿಟ್ಟಿರ್ತಾರೆ. ಅದಾದ ಬಳಿಕ ಬೇರೆ ವಿದ್ಯಾರ್ಥಿಗಳಿಗೆ ಇದನ್ನು ಹೆಚ್ಚಿನ ಹಣಕ್ಕೆ ಒಂದು ಬೇಡಿಕೆ ಇಟ್ಟು ಅದನ್ನ ಸೇಲ್ ಮಾಡುವಂತಹ ಕೆಲಸಕ್ಕೂ ಕೂಡ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ರಾಜ್ಯದಂತ ಇವತ್ತು ಬೆಂಗಳೂರು ಸೇರಿದಂತೆ ಸುಮಾರು 19 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅದರಲ್ಲಿ BMS ಕಾಲೇಜಿನ ಸೈನ್ಸ್ ವಿಭಾಗದಲ್ಲೂ ಕೂಡ 35 ಸೀಟ್ಗಳನ್ನ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ಕೂಡ ಈ ಹಿಂದೆ ಕೂಡ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಸೈಬರ್ ಕ್ರೈಮ್ ಏನಿದೆ, ಆ ಪೊಲೀಸರು ಕೂಡ ತನಿಖೆಯನ್ನು ಮಾಡಿದ್ರು. ತನಿಖೆಯ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗಳು ಸುಮಾರು 2000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಅಂದ್ರೆ ಯಾಕೆ ಅವರು ತಮ್ಮ ಕೋಟದ ಅಡಿಯಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ. ಆದ್ರೆ ಇದುವರೆಗೂ ಅವರು ಯಾರು ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ತನಿಖೆಯನ್ನು ಕೂಡ ಮುಂದುವರಿಸಿದ್ರು. ಸದ್ಯ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಸೊ ದಾಖಲಾತಿಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಮುಂದುವರೆದಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ 19 ಕಡೆ ಈಗ ಪರಿಶೀಲನೆ ಕಾರ್ಯ ಮುಂದುವರೆತಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.